ಈ ವಿಡಿಯೋದಲ್ಲಿ ನಾವು ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ಡಯಾಗ್ರಾಮಲ್ಲಿ ಆರ್ ರೆಸಿಸ್ಟೆನ್ಸ್, ಎಲ್ ಇಂಡಕ್ಟೆನ್ಸು ಮತ್ತು ಸಿ ಕೆಪಾಸಿಟೆನ್ಸು ಮೂರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈ ಕನೆಕ್ಟ್ ಮಾಡಿದ ಮೇಲೆ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀವಿ. ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಈಕ್ವೇಷನ್ನು. ವೋಲ್ಟೇಜ್ ಅಕ್ರಾಸ್ ಆರ್ ವಿ ಆರು, ವೋಲ್ಟೇಜ್ ಅಕ್ರಾಸ್ ಎಲ್ ವಿ ಎಲ್, ವೋಲ್ಟೇಜ್ ಅಕ್ರಾಸ್ ಸಿ is represented as VC. ಓಕೆ, ವಿ ಆರಲ್ಲಿ ನಮಗೆ ವೋಲ್ಟೇಜು ಮತ್ತು ಕರೆಂಟು ಇನ್ ಫೇಸಲ್ಲಿರುತ್ತೆ. ಸೊ ಹಂಗಾಗಿ ಎರಡು ಸೇಮ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟು ಐನ ನಾವಿಲ್ಲಿ ಸೀರೀಸ್ ಸರ್ಕ್ಯೂಟ್ ಆಗಿರೋದ್ರಿಂದ ರೆಫರೆನ್ಸ್ ತೊಗೊಳ್ತೀವಿ. ಹಾಗಾಗಿ ಇನ್ ಕೇಸ್ ಆಫ್ ಪ್ಯೂರ್ ಇಂಡಕ್ಟೆನ್ಸ್ ಟೇಕಿಂಗ್ ಐ ಆಸ್ ರೆಫರೆನ್ಸ್, ವೋಲ್ಟೇಜ್ ಲೀಡ್ಸ್ ಬೈ ಆನ್ ಆ್ಯಂಗಲ್ 90 ಡಿಗ್ರಿ. ಹಾಗಾಗಿ ವಿ ಎಲ್ಲು ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಬರುತ್ತೆ ಕಂಪೇರ್ ಟು ದಿ ಕರೆಂಟ್. Similarly, taking I as a reference, voltage across capacitor VC lags current by an angle 90 degree. ಹಾಗಾಗಿ ವೋಲ್ಟೇಜ್ನ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಕಂಪೇರ್ ಟು ದಿ ಕರೆಂಟ್. ಓಕೆ, ಸೊ ಇಲ್ಲಿ ವಿ ಆರ್ ಈಸ್ ಗಿವನ್ ಬೈ ದ ಈಕ್ವೇಷನ್ ಐ ಇಂಟು ಆರ್, ವಿ ಎಲ್ ಈಸ್ ಐ ಇಂಟು ಎಕ್ಸ್ ಎಲ್ ಆ್ಯಂಡ್ ವಿ ಸಿ ಈಸ್ ಗಿವನ್ ಬೈ ಐ ಇಂಟು ಎಕ್ಸ್ ಸಿ, ವೇರ್ ವಿ ಸಿ ಲ್ಯಾಗ್ಸ್ ಐ ಬೈ ಆನ್ ಆ್ಯಂಗಲ್ 90 ಡಿಗ್ರಿ. ಇಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಆರ್ ಎಮ್ ಎಸ್ ವ್ಯಾಲ್ಯೂಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನಾವು ವಿ ನೀಡ್ ಟು ಡ್ರಾ ದ ಫೇಸರ್ ಡಯಾಗ್ರಾಮ್. ಓಕೆ, ಇಲ್ಲಿ ಫೇಸರ್ ಡಯಾಗ್ರಾಮ್ ಡ್ರಾ ಮಾಡಬೇಕಂದ್ರೆ ಇಲ್ಲಿ 3 ಕೇಸ್ ಬರುತ್ತೆ. ಯಾಕಂದರೆ ವಿ ಎಲ್ಲು ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನಲ್ಲಿದೆ, ವಿ ಸಿ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿರುತ್ತೆ. ಹಾಗಾಗಿ ಅವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಹಂಗಾಗಿ ವೋಲ್ಟೇಜ್ ವಿ ಎಲ್ ಗ್ರೇಟರ್ ದ್ಯಾನ್ ವಿ ಸಿ ಇದ್ದಾಗ ನಮಗೆ, ಅಥವಾ ಎಕ್ಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ ಇದ್ದಾಗ ಈ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಇದೆಯಲ್ಲ, ಸೊ ಅದು ನಿಮಗೆ ಆರ್ ಎಲ್ ಸೀರೀಸ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಅದೇ ಥರ ವಿ ಸಿ ಗ್ರೇಟರ್ ದ್ಯಾನ್ ವಿ ಎಲ್ ಅಥವಾ ಎಕ್ಸ್ ಸಿ ಗ್ರೇಟರ್ ದ್ಯಾನ್ ಎಕ್ಸ್ ಎಲ್ ಇದ್ದಾಗ ನಮಗೆ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಇದೆಯಲ್ಲ, ಸೊ ದ್ಯಾಟ್ ವಿಲ್ ಗೋಯಿಂಗ್ ಟು ಬಿಹೇವ್ ಆ್ಯಸ್ ಎ ಆರ್ ಸಿ ಸೀರೀಸ್ ಸರ್ಕ್ಯೂಟ್. ಓಕೆ, ಆಮೇಲೆ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಇದ್ದಾಗ ಅಥವಾ ವಿ ಎಲ್ ಈಸ್ ಈಕ್ವಲ್ ಟು ವಿ ಸಿ ಇದ್ದಾಗ ಅವೆರಡು ಈಕ್ವಲ್ ಮತ್ತು ಅಪೋಸಿಟ್ ಡೈರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ ಸರ್ಕ್ಯೂಟು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಸೊ ಹಂಗಾಗಿ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ನ ಸ್ಟಡಿ ಮಾಡಬೇಕಾದ್ರೆ 3 ಕಂಡೀಷನ್ಸಲ್ಲಿ ಅದನ್ನು ಸ್ಟಡಿ ಮಾಡಬೇಕು. ಓಕೆ, ಸೊ ಫಸ್ಟು ಎಕ್ಸ್ ಎಲ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ ಅಥವಾ ವಿ ಎಲ್ ಗ್ರೇಟರ್ ದ್ಯಾನ್ ವಿ ಸಿ. ಸೆಕೆಂಡ್ ಕೇಸ್ ಎಕ್ಸ್ ಸಿ ಗ್ರೇಟರ್ ದ್ಯಾನ್ ಎಕ್ಸ್ ಎಲ್ ಅಥವಾ ವಿ ಸಿ ಗ್ರೇಟರ್ ದ್ಯಾನ್ ವಿ ಎಲ್. ಥರ್ಡ್ ಕೇಸ್ ವೆನ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಅಥವಾ ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿ. ಇಲ್ಲಿ ನಾವು ಸ್ಟಡಿ ಮಾಡೋದು ಡಯಾಗ್ರಾಮ್ ಬರೆದಿರೋದು ಫಸ್ಟ್ ಕೇಸಿಗೆ ಮಾತ್ರ. ಫಸ್ಟ್ ಕೇಸ್ ಅಂದರೆ ವಿ ಎಲ್ ಗ್ರೇಟರ್ ದ್ಯಾನ್ ವಿ ಸಿ ಇದ್ದಾಗ. ಓಕೆ, ಸೊ ಇಲ್ಲಿ ಕರೆಂಟ್ ವಿಲ್ ಬಿ ದ ರೆಫರೆನ್ಸ್ ಫೇಸರ್ ಫಾರ್ ಸೀರೀಸ್ ಸರ್ಕ್ಯೂಟ್, ಹೆನ್ಸ್ ಇಟ್ ಈಸ್ ರಿಟರ್ನ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್. ಓಕೆ, ಫಸ್ಟ್ ಐ ಬರಿಬೇಕು ರೆಫರೆನ್ಸ್ ಫೇಸರ್. ಆಮೇಲೆ ವೋಲ್ಟೇಜ್ ಅಕ್ರಾಸ್ ವಿ ಆರ್ ಮತ್ತು ಐ ಪ್ಯೂರ್ ರೆಸಿಸ್ಟೆನ್ಸ್ ಆದ್ದರಿಂದ ಇನ್ ಫೇಸಲ್ಲಿರುತ್ತೆ. ಹಾಗಾಗಿ ವಿ ಆರ್ ಮತ್ತು ಐನ ಸೇಮ್ ಡೈರೆಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ನೆಕ್ಸ್ಟು ವಿ ಎಲ್ ಐ ರೆಫರೆನ್ಸ್ ಅಂತಂದಾಗ ಏನಾಗಿರುತ್ತೆ ನಮಗೆ 90 ಡಿಗ್ರಿ ಲೀಡಿಂಗ್ ವಿತ್ ರೆಸ್ಪೆಕ್ಟ್ ಟು ಐ. ಹಾಗಾಗಿ ವಿ ಎಲ್ನ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ ಬರ್ಕೋಬೇಕು, ವಿ ಸಿನ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ ಬರೀಬೇಕು. ಇಲ್ಲಿ ನಾವು ಫಸ್ಟ್ ಕೇಸ್ ಕನ್ಸಿಡರ್ ಮಾಡ್ತಿರೋದ್ರಿಂದ ವಿ ಎಲ್ ಲೆಂತ್ ಜಾಸ್ತಿ ಇದೆ, ವಿ ಸಿ ಲೆಂತ್ ಕಡಿಮೆ ಇದೆ. ಓಕೆನಾ, ಸೊ ಈಗ ಇದ್ರ ಲೆಂತ್ ಏನಿದೆಯಲ್ಲ ವಿ ಸಿದು ಮತ್ತು ಈ ಲೆಂತ್ ಏನಿದೆಯಲ್ಲ ವಿ ಎಲ್ಲು, ಸೊ ಅವೆರಡು ಕ್ಯಾನ್ಸಲ್ ಆಗುತ್ತೆ, ಅಷ್ಟು ಲೆಂತ್ ಕಡಿಮೆ ಆಗುತ್ತೆ. ಓಕೆನಾ, ಸೊ ಹಂಗಾಗಿ ರಿಮೈನಿಂಗ್ ಏನಿದೆಯೋ ರಿಸಲ್ಟೆಂಟು, ಸೊ ದ್ಯಾಟ್ ವಿಲ್ ಬಿ ವಿ ಎಲ್ ಮೈನಸ್ ವಿ ಸಿ. ಓಕೆ, ಹಾಗಾಗಿ ರಿಸಲ್ಟೆಂಟ್ ವೋಲ್ಟೇಜ್ ಬರೀಬೇಕಂದ್ರೆ ಈಗ ನಮಗೆ ನೆಕ್ಸ್ಟು ವಿ ಎಲ್ ಮೈನಸ್ ವಿ ಸಿ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ನಾವು ಪ್ಯಾರಲಲ್ಗನ್ನು ಕಂಪ್ಲೀಟ್ ಮಾಡ್ಕೊಂಡು ಅದು ರಿಸಲ್ಟೆಂಟ್ ಏನು ಆ್ಯರೋ ಮಾರ್ಕ್ ಬರುತ್ತಲ್ಲ, ಸೊ ದ್ಯಾಟ್ ರೆಪ್ರೆಸೆಂಟ್ಸ್ ದ ರಿಸಲ್ಟೆಂಟ್ ವೋಲ್ಟೇಜ್. ಓಕೆ, ಸೊ ಈ ಡಯಾಗ್ರಾಮಲ್ಲಿ ನಮಗೆ ವಿ ಎಲ್ ಗ್ರೇಟರ್ ದ್ಯಾನ್ ವಿ ಸಿ ಇದ್ದಾಗ ಅಥವಾ ಎಕ್ಸ್ ಎಲ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ ಇದ್ದಾಗ ವಿ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಇಲ್ಲಿ ಆರ್ ಎಲ್ ಸೀರೀಸ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಆರ್ ಎಲ್ ಸೀರೀಸ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ ಎನ್ ಆ್ಯಂಗಲ್ ಫೈ. ಓಕೆ, ವೋಲ್ಟೇಜ್ ಟ್ರಯಾಂಗಲ್ ಬರೀಬೇಕಂದ್ರೆ ನೆಕ್ಸ್ಟು ಇಲ್ಲಿ ವಿ ಎಲ್ ಮೈನಸ್ ವಿ ಸಿ ಈ ಲೈನ್ ಏನಿದೆಯಲ್ಲ, ಸೊ ಇದನ್ನು ನಾವು ಈ ಕಡೆ ರೆಪ್ರೆಸೆಂಟ್ ಮಾಡಿದಾಗ ನಮಗೆ ವೋಲ್ಟೇಜ್ ಟ್ರಯಾಂಗಲ್ ಬರುತ್ತೆ. ಓಕೆ, ಸೊ ವೋಲ್ಟೇಜ್ ಟ್ರಯಾಂಗಲಲ್ಲಿ ಹಾರಿಜಾಂಟಲ್ ಡೈರೆಕ್ಷನಲ್ಲಿ ವಿ ಆರ್ ಬರುತ್ತೆ ಮತ್ತು ಐ ಬರುತ್ತೆ, ವರ್ಟಿಕಲಿ ಅಪ್ಪರ್ ಡೈರೆಕ್ಷನಲ್ಲಿ ವಿ ಎಲ್ ಬರುತ್ತೆ.
ಇದು ಅದರ ಲೆಂತು ಎ ಬಿ. ಓಕೆ, ಸೊ ನೆಕ್ಸ್ಟು ವಿ ಸಿ ಲೆಂತು ಎ ಸಿ. ಇಲ್ಲಿ ನಮಗೆ ಈ ಲೆಂತ್ ಇದೆಯಲ್ಲ, ಅಂದರೆ ಬಿ ಡಿ ಲೆಂತ್ ವಿಲ್ ಬಿ ಈಕ್ವಲ್ ಟು ಎ ಸಿ. ಅಷ್ಟು ನಮಗೆ ವೋಲ್ಟೇಜ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ವಿ ಎಲ್ ಮೈನಸ್ ವಿ ಸಿ ಏನು ಬರುತ್ತಲ್ಲ ಅದಕ್ಕೆ ನಾವು ರಿಸಲ್ಟೆಂಟ್ನ ಕಂಡುಹಿಡಬೇಕು. ಓಕೆ, ಸೊ ಫ್ರಮ್ ದ ಫೇಸರ್ ಡಯಾಗ್ರಾಮ್ ವಿ ಕ್ಯಾನ್ ರೈಟ್ ವಿ ಈಸ್ ಈಕ್ವಲ್ ಟು ರೂಟ್ ಆಫ್ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್. ವಿ ಆರ್ ಅಲ್ಲಿ ಐ ಇಂಟು ಆರು, ವಿ ಎಲ್ ಅಂದರೆ ಐ ಇಂಟು ಎಕ್ಸ್ ಎಲ್, ವಿ ಸಿ ಅಂದರೆ ಮೈನಸ್ ಐ ಇಂಟು ಎಕ್ಸ್ ಸಿ. ಅಲ್ಲಿ ಐ ಕಾಮನ್ ಹೊರಗಡೆ ತಗೊಂಡಾಗ ನಮಗೆ ವಿ ಈಸ್ ಈಕ್ವಲ್ ಟು ಐ ಇಂಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಝೆಡ್. ಝೆಡ್ ಅಂದರೆ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಅಥವಾ ಕಂಬೈನ್ಡ್ ಅಪೋಸಿಷನ್ ಟು ದಿ ಫ್ಲೋ ಆಫ್ ಎ ಸಿ. ಸೊ ದ್ಯಾಟ್ ಈಸ್ ಗಿವನ್ ಬೈ ದ ಈಕ್ವೇಷನ್ ಝೆಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಓಕೆ, ಸೊ ಆ್ಯಂಗಲ್ ಬೇಕಂದರೆ tan phi in this phasor diagram or in this voltage triangle you can use it. Okay na. So again ಬರುತ್ತೆ ವಿ ಎಲ್ ಮೈನಸ್ ವಿ ಸಿ. tan phi ಅಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ವಿ ಎಲ್ ಮೈನಸ್ ವಿ ಸಿ ಡಿವೈಡೆಡ್ ಬೈ ಆರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಐ ಹೊರಗಡೆ ತಗೊಂಡಾಗ ಸೊ ದೆನ್ ಇಟ್ ವಿಲ್ ಬಿ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್ ಬರುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಯರ್. ಇಲ್ಲಿ ನಾವು ಬರಿಬೇಕಾದ್ರೆ ವಿ ಆರ್ ಬರಿಬೇಕು, ವೋಲ್ಟೇಜ್ ಹಾಕೊಂಡು ಬರಿಬೇಕಂದ್ರೆ. ಸೊ ಹಂಗಾಗಿ ನಮಗೆ ಇಲ್ಲಿ ಐ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್ ಬರುತ್ತೆ. ಓಕೆ, ಸೊ ಈ ಕ್ವೆಶನ್ ಬರಿಬೇಕಂದ್ರೆ ಟೇಕಿಂಗ್ ವಿ ಆಸ್ ರೆಫರೆನ್ಸು ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅಂತ ಬರಿತೀವಿ. ಫೇಸರ್ ಡಯಾಗ್ರಾಮಿಂದ ವಿ ಕ್ಯಾನ್ ರೈಟ್ ದಿಸ್ ಈಕ್ವೇಷನ್ ಫಾರ್ ಕರೆಂಟ್ ಆಸ್ ಐ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಫೈ. ಓಕೆ, ಸೊ ಮೈನಸ್ ಫೈ ಯಾಕೆ ಅಂದರೆ ಇಲ್ಲಿ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್ ಮುಂದ್ಗಡೆ ಇದೆ, ಕರೆಂಟು ಹಿಂದ್ಗಡೆ ಇದೆ. ಓಕೆನಾ, ಸೊ ಹಂಗಾಗಿ ಮೈನಸ್ ಫೈ ಅಂತ ಬರೀತೀವಿ. ಓಕೆ, ಸೊ ಪವರ್ ಕನ್ಸ್ಯೂಮ್ಡ್ ಈಸ್ ಗಿವನ್ ಬೈ ದಿಸ್ ಈಕ್ವೇಷನ್ ವಿ ಐ ಕಾಸ್ ಫೈ. ಓಕೆ, ನಾವು ವಿಲ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್. ನಿಮಗೆ ಎಕ್ಸಾಮಲ್ಲಿ ಯೂಶ್ವಲಿ ಕೇಳೋದು ಪ್ರಾಬ್ಲಮ್ಸ್. ಓಕೆನಾ, ಸೊ ಇಲ್ಲಿ ನೀವು ಸೆಕೆಂಡ್ ಕೇಸ್ ಇದೆಯಲ್ಲ, ಅಂದರೆ ಎಕ್ಸ್ ಸಿ ಗ್ರೇಟರ್ ದೆನ್ ಎಕ್ಸ್ ಎಲ್, ಮತ್ತು ಇನ್ನೊಂದು ಥರ್ಡ್ ಕೇಸು ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಸಿ. ಓಕೆನಾ, ಸೊ ಅಲ್ಲಿ ನಾವು ಥರ್ಡ್ ಕೇಸಿಗೆ ನಾನು ವೆಕ್ಟರ್ ಡಯಾಗ್ರಾಮ್ ಬರೀತೀನಿ. ಸೆಕೆಂಡ್ ಕೇಸ್ ನೀವು ವೆಕ್ಟರ್ ಡಯಾಗ್ರಾಮ ಯು ಕ್ಯಾನ್ ಟ್ರೈ ಇಟ್ ಔಟ್. ಓಕೆನಾ, ಸೊ ಇಲ್ಲಿ ನಮಗೆ ರೆಫರೆನ್ಸ್ ಫೇಸರ್ ಯಾವುದು ಕರೆಂಟ್. ಓಕೆನಾ, ಹಾಂ, ಇಲ್ಲಿ ನಮಗೆ ಥರ್ಡ್ ಕೇಸಲ್ಲಿ ಏನಾಗಿರುತ್ತೆ ವಿ ಎಲ್ ಮತ್ತು ವಿ ಸಿ ಈಕ್ವಲ್ ಇರುತ್ತೆ. ಇದು ಮೇಲ್ಗಡೆ ವಿ ಎಲ್ ರೆಪ್ರೆಸೆಂಟ್ ಮಾಡ್ತೀವಿ 90 ಡಿಗ್ರಿ ಮೇಲ್ಗಡೆಗೆ. ಓಕೆನಾ, ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್, ಕೆಳಗಡೆ ನಮಗೆ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ವಿ ಸಿ ಇರುತ್ತೆ. ಸೊ ವೆನ್ ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿ, ದಟ್ ಈಸ್ ದ ಥರ್ಡ್ ಕೇಸ್. ಓಕೆನಾ, ಸೊ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಈ ಲೆಂತ್ ವೆಕ್ಟರು ಮತ್ತು ಈ ಲೆಂತ್ ವೆಕ್ಟರು ಸೇಮ್ ಇರುತ್ತೆ. ಸೊ ಹಂಗಾಗಿ ಅದು ಕ್ಯಾನ್ಸಲ್ ಆಗುತ್ತೆ. ಅವಾಗ ನಮಗೇನು ಬರುತ್ತೆ ರಿಸಲ್ಟೆಂಟ್ ಕರೆಂಟ್ ವೋಲ್ಟೇಜ್ ಇರುತ್ತಲ್ಲ, ಸೊ ದ್ಯಾಟ್ ವಿಲ್ ಬಿ ಇನ್ ಫೇಸ್ ವಿತ್ ದ ಕರೆಂಟ್ ಐ. ಓಕೆ, ಸೊ ದಿಸ್ ಈಸ್ ದ ವೆಕ್ಟರ್ ಡಯಾಗ್ರಾಮ್ ಫಾರ್ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ವೆನ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ. ಓಕೆ, ಸೊ ಸೆಕೆಂಡ್ ಕೇಸ್ ಏನಿದೆಯಲ್ಲ ವಿ ಸಿ ಗ್ರೇಟರ್ ದೆನ್ ವಿ ಎಲ್ ಅಥವಾ ಎಕ್ಸ್ ಸಿ ಗ್ರೇಟರ್ ದೆನ್ ಎಕ್ಸ್ ಎಲ್ ಇದೆಯಲ್ಲ, ಅದಕ್ಕೆ ನೀವು ಟ್ರೈ ಮಾಡ್ಕೋಬೇಕು. ಓಕೆ, ಎಕ್ಸಾಮಲ್ಲಿ ನಮಗೆ ಯೂಶ್ವಲಿ ಇದನ್ನು ಪ್ರಾಬ್ಲಮ್ ಕೇಳ್ತಾನೆ. ಸೊ ಡಿರೈವೇಷನ್ ಯೂಶ್ವಲಿ ಕೇಳಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್. ಆರ್ ಇಸ್ ಈಕ್ವಲ್ ಟು 8 ಓಮ್, ಎಲ್ ಈಸ್ 80 millihenries ಆ್ಯಂಡ್ ಸಿ ಈಸ್ 100 microfarad. ವಿ ಆರ್ ಎಮ್ ಎಸ್ ಕೊಟ್ಟಿದ್ದಾನೆ 150 ವೋಲ್ಟ್, ಎಫ್ ಇಸ್ 50 ಹರ್ಟ್ಸ್ ಕೊಟ್ಟಿದ್ದಾನೆ. ಸೊ ಕ್ಯಾಲ್ಕುಲೇಟ್ ಕರೆಂಟ್ ಐ, ಕಾಸ್ ಫೈ ಪವರ್ ಫ್ಯಾಕ್ಟರ್, ವೋಲ್ಟೇಜ್ ಡ್ರಾಪ್ ಇನ್ ದ ಇಂಡಕ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್. ಓಕೆ, ಫಸ್ಟ್ ನಾವು ಎಕ್ಸ್ ಎಲ್ ಮತ್ತು ಎಕ್ಸಿನ ಫೈಂಡ್ ಔಟ್ ಮಾಡಬೇಕು, ಮತ್ತು ಆಮೇಲೆ ಝಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಎಕ್ಸ್ ಎಲ್ ಅಂದರೆ ಫಾರ್ಮುಲಾ 2πfl. ಎಲ್ ಈಸ್ 80 millihenry ಇರೋದ್ರಿಂದ 80 × 10⁻³ ಎಷ್ಟು ಬರುತ್ತೆ 25.13 ಓಮ್ ಬರುತ್ತೆ. ನೆಕ್ಸ್ಟು ಎಕ್ಸ್ ಸಿ ಈಸ್ ಗಿವನ್ ಬೈ 1/2πfc. ಸಿ 100 microfarad ಇದೆ. ಮೈಕ್ರೋ ಅಂದರೆ 10⁻⁻6. ಇದು ನಿಮಗೆ ನ್ಯೂಮರೇಟ್ರಲ್ಲಿ ಹೋದ್ಮೇಲೆ 10⁻⁻6 ಡಿವೈಡೆಡ್ ಬೈ 2π × 50 × 100 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ 31.83 ಓಮ್ ಬರುತ್ತೆ. ಓಕೆನಾ, ಹಾಂ. ಸೊ ಇಲ್ಲಿ ನೆಕ್ಸ್ಟು ಝಡ್ನ ಹೆಂಗೆ ರೆಪ್ರೆಸೆಂಟ್ ಮಾಡೋದೀಗ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಇರೋದ್ರಿಂದ ಪ್ಯೂರ್ ಆರ್ ಇದ್ದಾಗ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಆರ್ ಪ್ಲಸ್ ಜೆ0. ಸೊ ನೆಕ್ಸ್ಟು ಪ್ಯೂರ್ ಇಂಡಕ್ಟೆನ್ಸ್ ಇದ್ದಾಗ ಪ್ಲಸ್ ಜೆ ಎಕ್ಸ್ ಎಲ್, ಪ್ಯೂರ್ ಕೆಪಾಸಿಟೆನ್ಸ್ ಇದ್ದಾಗ ಮೈನಸ್ ಜೆ ಎಕ್ಸ್ ಸಿ. ಓಕೆ, ಹಾಂ. ಸೊ ಇಲ್ಲಿ ಝಡ್ ಈಸ್ ರಿಟರ್ನ್ ಬೈ ಆರ್ ಪ್ಲಸ್ ಜೆ ಎಕ್ಸ್ ಎಲ್ ಮೈನಸ್ ಜೆ ಎಕ್ಸ್ ಸಿ. ಓಕೆ, ಸೊ ಅದ್ರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ
ಜೆ ಕಾಮನ್ ತೆಗೆದ್ರೆ ರಿಸಲ್ಟೆಂಟ್ ಬರುತ್ತೆ ಜೆ. ಓಕೆನಾ. ಸೊ ಇಟ್ ವಿಲ್ ಬಿ ನಾವು 8 ಮೈನಸ್ ಜೆ 6.69. ಇಲ್ಲಿ ಮೈನಸ್ ಜೆ 6.69 ಬಂದಿದೆ ಅಂದರೆ ಆರ್ ಮೈನಸ್ ಜೆ ಎಕ್ಸ್ ಎಲ್. ಓಕೆನಾ. ಅಥವಾ ಇಲ್ಲಿ ನಮಗೆ ಕರೆಕ್ಟಾಗಿ ನೋಡಿದ್ರೆ ನಮಗೆ ಯಾವ್ದು ಜಾಸ್ತಿ ಇದೆ, ಎಕ್ಸ್ ಸಿ ಜಾಸ್ತಿ ಇದೆ. ಓಕೆನಾ. ಸೊ ಹಂಗಾಗಿ ರಿಸಲ್ಟೆಂಟ್ ವಿಲ್ ಬಿ ಬಿಹೇವಿಂಗ್ ಲೈಕ್ ಎ ಆರ್ ಸಿ ಸಿರೀಸ್ ಸರ್ಕ್ಯೂಟ್. ಓಕೆ. ಸೊ ಇದನ್ನು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಸೊ ನೆಕ್ಸ್ಟು ಕರೆಂಟ್ ಬೇಕಂದರೆ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವಿ ಟೇಕಿಂಗ್ ಆ್ಯಸ್ ರೆಫರೆನ್ಸ್ 150 at an angle 0 ಅಂತ ಬರ್ಕೋಬೋದು. ನೆಕ್ಸ್ಟು ಝಡ್ಡು ಇಲ್ಲಿ ಬಂದಿದೆಯಲ್ಲ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ನ ಡಿವೈಡ್ ಮಾಡಬೇಕು. ಓಕೆನಾ. ಆ್ಯಂಗಲ್ಲು ಡಿವೈಡ್ ಇರೋದ್ರಿಂದ ನೆಕ್ಸ್ಟ್ ಅದನ್ನು ಮೈನಸ್ ಮಾಡಬೇಕು. ಓಕೆನಾ. ಸೊ ಇದು ಮೇಲ್ಗಡೆ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ನಮಗೆ ಆ್ಯಂಗಲ್ಲು ಪಾಸಿಟಿವ್ ಬರುತ್ತೆ. ಸೊ ಆ್ಯಂಗಲ್ ಪಾಸಿಟಿವ್ ಇದೆ ಅಂದರೆ ಅರ್ಥ ಏನು, ಇಟ್ ರೆಪ್ರೆಸೆಂಟ್ಸ್ ಆರ್ ಸಿ ಸಿರೀಸ್ ಸರ್ಕ್ಯೂಟ್ ಅಂತ. ಓಕೆ. ಸೊ ನೆಕ್ಸ್ಟು ಪವರ್ ಫ್ಯಾಕ್ಟರ್ ಬೇಕಂದರೆ ಕಾಸ್ ಆಫ್ ದಿಸ್ ಆ್ಯಂಗಲ್. ಸೊ ದ್ಯಾಟ್ ವಿಲ್ ಬಿ 0.7667 ಲೀಡಿಂಗ್. ಓಕೆ. ಸೊ ನೆಕ್ಸ್ಟು ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಐ ಇಂಟು ಎಕ್ಸ್ ಎಲ್. ಸೊ ಐ ಆರ್ ಎಮ್ ಎಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಎಲ್ಲು ಇಷ್ಟು ಬರುತ್ತೆ. ಓಕೆನಾ. ನೆಕ್ಸ್ಟು ವಿ ಸಿ ಐ ಇಂಟು ಎಕ್ಸ್ ಸಿ ಮ್ಯಾಗ್ನಿಟ್ಯೂಡ್. ಓಕೆ. ಸೊ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಹಿಯರ್ ಎಕ್ಸ್ ಸಿ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎಲ್. ಸೊ ಹಂಗಾಗಿ ಫೈನಲ್ ಬಿಹೇವಿಯರ್ ಆಫ್ ದ ಸರ್ಕ್ಯೂಟ್ ವಿಲ್ ಬಿ ಈಕ್ವಿವೆಲೆಂಟ್ ಟು ಆರ್ ಸಿ ಸಿರೀಸ್ ಸರ್ಕ್ಯೂಟ್. ಓಕೆ. ಸೊ ಇದಕ್ಕೆ ನಿಮಗೆ ಫೇಸರ್ ಡಯಾಗ್ರಾಮ್ ಬರೀ ಅಂದರೆ ಹೆಂಗೆ ಬರಿಬೋದು, ರೆಫರೆನ್ಸ್ ಆ್ಯಸ್ ಐ. ಓಕೆನಾ. ವಿ ಎಲ್ಲು ಮೇಲ್ಗಡೆ ಇರುತ್ತೆ. ಸೊ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಬರೀಬೇಕು. ಓಕೆನಾ. ಸೊ ವಿ ಎಲ್. ಸೊ ವಿ ಎಲ್ ನಮಗೆ ಎಷ್ಟು ಬಂದಿದೆ ಇಲ್ಲಿ, 361.33 ವೋಲ್ಟ್ಸ್ ಬರುತ್ತೆ. ಓಕೆನಾ. ಸಿಮಿಲರ್ಲಿ ನೆಕ್ಸ್ಟು ವಿ ಸಿ 457.37 ಅಂದರೆ ಇದ್ರ ಲೆಂತ್ ಜಾಸ್ತಿ ಬರಬೇಕು. ಸೊ ದಿಸ್ ಈಸ್ ಮೈ ವಿ ಸಿ. ಓಕೆನಾ. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ, 457.62 ಇರುತ್ತೆ. ಅದರಲ್ಲಿ ಇಷ್ಟು ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ರಿಸಲ್ಟೆಂಟ್ ಹೆಂಗೆ ಬರುತ್ತೆ ಈಗ, ನೆಕ್ಸ್ಟು ಇಲ್ಲಿ ಆರ್, ನೆಕ್ಸ್ಟ್ ವಿ ಆರ್ ಎಲ್ಲಿರುತ್ತೋ ಅಲ್ಲಿ ಇದು ವಿ ಆರ್. ಓಕೆನಾ. ಸೊ ಹಂಗಾಗಿ ಇಲ್ಲಿರುತ್ತೆ. ಸೊ ರಿಸಲ್ಟೆಂಟ್ ಹಿಂಗೆ ಬರುತ್ತೆ. ಓಕೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೇಸರ್ ಡಯಾಗ್ರಾಮ್. ಓಕೆ. ಇಲ್ಲಿ ನಮಗೆ ಇಷ್ಟೇನಿದೆಯಲ್ಲ ಅದ್ರ ಲೆಂತ್ ವಿ ಎಲ್. ಸೊ ದ್ಯಾಟ್ ವಿಲ್ ಬಿ ದಿಸ್ ಲೆಂತ್, ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಹೌ ವಿ ನೀಡ್ ಟು ರೈಟ್ ದ ವೆಕ್ಟರ್ ಡಯಾಗ್ರಾಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. Second problem, an EMF V is equal to 100 sin pi t is impressed across a circuit consisting of R 40 ohm, C 100 microfarad and 25.25 Henry in series. ಓಕೆನಾ. ಸೊ ಇಲ್ಲಿ ನಮಗೆ ವೋಲ್ಟೇಜ್ಗೆ ಈಕ್ವೇಷನ್ ಕೊಟ್ಟಿದ್ದಾನೆ, V is equal to 100 sin pi t ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಇಲ್ಲಿ ಏನೇನು ಕಂಡುಹಿಡಬೇಕು, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್, ಐ ಆರ್ ಎಮ್ ಎಸ್, ಪವರ್ ಕನ್ಸ್ಯೂಮ್ಡ್ ಅಂದರೆ ವಿ ಐ ಕಾಸ್ ಪೈ, ರಿಯಲ್ ಪವರ್ ಯಾವಾಗಲೂ ನಾವು ಬರೀಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಅಂದರೆ ಕಾಸ್ ಪೈ, ದಟ್ಸ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್. ಓಕೆ. ಸೊ ಇಲ್ಲಿ ನಮಗೆ ಈಕ್ವೇಷನ್ ಕೊಟ್ಟಿರೋದು ವೋಲ್ಟೇಜ್ಗೆ 100 sin pi t. ಸೊ ವಿ ನೀಡ್ ಟು ಕಂಪೇರ್ ವಿತ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಕಂಪೇರ್ ಮಾಡಿದಾಗ ಏನಾಗುತ್ತೆ, ವಿ ಎಮ್ ಈಸ್ ಈಕ್ವಲ್ ಟು 100 ಬರುತ್ತೆ. ಓಕೆನಾ. ಆಮೇಲೆ ದಿಸ್ ಒಮೆಗಾ ರೆಪ್ರೆಸೆಂಟ್ಸ್ 100 pi. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆರ್ ಎಮ್ ಎಸ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡೋದಂಗೆ ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಎಮ್ ಬೈ ರೂಟ್ ಟು 70.71 ಬರುತ್ತೆ ನಮ್ಗೆ ಆರ್ ಎಮ್ ಎಸ್ ವ್ಯಾಲ್ಯೂ ವೋಲ್ಟೇಜ್. ಓಕೆನಾ. ಸೊ ನೆಕ್ಸ್ಟು ಎಕ್ಸೆಲ್ಲು ಎಕ್ಸಿ ಕಂಡುಹಿಡಬೇಕು. ಎಕ್ಸೆಲ್ ಅಂದರೆ 2π FL ಅಥವಾ ಒಮೆಗಾ ಎಲ್. ಸೊ ಯು ವಿಲ್ ಗೋಯಿಂಗ್ ಟು ಗೆಟ್ ದಿಸ್ ಮಚ್. ಸೊ ನೀವು ಫ್ರೀಕ್ವೆನ್ಸಿ ಕಂಡುಹಿಡಿದು 2π FL ಸಬ್ಸ್ಟಿಟ್ಯೂಟ್ ಮಾಡೋದು ಅಥವಾ ಡೈರೆಕ್ಟಾಗಿ ಒಮೆಗಾ ಎಲ್ ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡೋದು. ಇಲ್ಲಿ ಒಮೆಗಾ ಇದೆಯಲ್ಲ, ಸೊ ಹಿಯರ್ ಒಮೆಗಾ ಈಸ್ ಈಕ್ವಲ್ ಟು 100 pi ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರು ಬರುತ್ತೆ. ಓಕೆ. ನೆಕ್ಸ್ಟ್ ಎಕ್ಸಿ ಈಸ್ ಗಿವನ್ ಬೈ 1/2π FC ಅಥವಾ 1/omega C. ದಿಸ್ ಮಚ್ ಯು ವಿಲ್ ಗೋಯಿಂಗ್ ಟು ಗೆಟ್. ಇದರಲ್ಲಿ ಯಾವ್ದು ಜಾಸ್ತಿ ಇದೆ ಈಗ, ಎಕ್ಸೆಲ್ ಈಸ್ ಮೋರ್ ಕಂಪೇರ್ಡ್ ಟು ಎಕ್ಸಿ. ಓಕೆ. ಸೊ ನೆಕ್ಸ್ಟ್ ಅದನ್ನು ರಿಸಲ್ಟೆಂಟ್ ಝಡ್ ಯಾವ ಥರ ಇರುತ್ತೆ ಅಂದರೆ ಆರ್ ಪ್ಲಸ್ ಜೆ ಎಕ್ಸ್ ಎಲ್ ಮೈನಸ್ ಜೆ ಎಕ್ಸಿ ಫಾರಮಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ನಮಗೆ ಎಷ್ಟು ಬರುತ್ತೆ ಅವಾಗ, 61.49 ಅಟ್ ಆನ್ ಆ್ಯಂಗಲ್ 49.42 ಬರುತ್ತೆ. ಆ್ಯಂಗಲ್ ಪಾಸಿಟಿವ್ ಇದೆ ಅಂದರೆ ಅರ್ಥ ಇಲ್ಲಿ ಇಟ್ ವಿಲ್ ಗೋನ್ ಟು ಬಿಹೇವ್ ಆಸ್ ಎ ಆರ್ ಎಲ್ ಸಿರೀಸ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ ಎಲ್ ಗ್ರೇಟರ್ ದೆನ್ ಎಕ್ಸಿ ಇದೆ. ಓಕೆನಾ. ಸೊ ನೆಕ್ಸ್ಟ್ ನಮಗೆ ಕರೆಂಟ್ ಕಂಡುಹಿಡಬೇಕು ಇಲ್ಲಿ. ಓಕೆನಾ. ಸೊ ಕರೆಂಟ್ ಹೆಂಗೆ ಕನ್ವರ್ಟ್ ಮಾಡೋದು, ವಿ ಬೈ ಝಡ್, ವಿ ಬೈ ಆರ್ ಡಿ ಸಿ ಸರ್ಕ್ಯೂಟಲ್ಲಿ ಹಂಗೆ ಇಲ್ಲಿ ಎ ಸಿ ಸರ್ಕ್ಯೂಟಲ್ಲಿ
ವಿ ಡಿವೈಡೆಡ್ ಬೈ ಝಡ್ ಹಾಕಬೇಕು. ಓಕೆನಾ. ಸೊ ಇಲ್ಲಿ ವೋಲ್ಟೇಜ್ನ ರೆಫರೆನ್ಸ್ ತೊಗೊಂಡಾಗ ನಮಗೆ ಅದಕ್ಕೆ ಆ್ಯಂಗಲ್ 0 ಬರ್ಕೋಬೇಕು. ಇಲ್ಲಿ ಏನು ವ್ಯಾಲ್ಯೂ ಬರ್ಕೊಂತೀವಲ್ಲ ಇದನ್ನು ಯಾವಾಗಲೂ ಆರ್ ಎಮ್ ಎಸ್ ವ್ಯಾಲ್ಯೂ ಬರ್ಕೋಬೇಕು. ಓಕೆನಾ. 100 ಅಂತ ಬರ್ಕೊಬೇಡ್ರಿ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ರಾಂಗ್ ಆಗುತ್ತೆ. ಸೊ ಹಂಗಾಗಿ ಬರೀಬೇಕಾದ್ರೆ 70.70 ಆರ್ ಎಮ್ ಎಸ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಬರ್ಕೋಬೇಕು. ಓಕೆನಾ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇದನ್ನೇ ಬರ್ಕೋಬೇಕು. ಓಕೆ. ಡಿವೈಡೆಡ್ ಬೈ ಝಡ್ ಇನ್ ಪೋಲಾರ್ ಫಾರ್ಮ್. ಓಕೆ. ಮ್ಯಾಗ್ನಿಟ್ಯೂಡ್ ಡಿವೈಡ್ ಮಾಡಿದಾಗ ನಮಗೆ 1.14 ಬರುತ್ತೆ. ಆ್ಯಂಗಲ್ನ ಮೇಲ್ಗಡೆ 0 ಇದೆ, ಕೆಳಗಡೆ 49.42 ಇದೆ. ಸೊ ಇದು ನ್ಯೂಮರೇಟ್ರಿಗೆ ಹೋದಾಗ ಮೈನಸ್ ಆಗುತ್ತೆ ಆ್ಯಂಗಲ್. ಓಕೆನಾ. ಸೊ ಹಂಗಾಗಿ ಕರೆಂಟ್ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂದರೆ ಇಷ್ಟು, ಇದು ಆ್ಯಂಗಲ್ 5. ಓಕೆ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಅಂದರೆ 1.14. ನೆಕ್ಸ್ಟು ಕಾಸ್ 5, ಕಾಸ್ ಆಫ್ 49.42. ಓಕೆನಾ. ಸೊ 0.65 ಬರುತ್ತೆ. ನೀವು ಮೈನಸ್ ಕಾಸ್ ಆಫ್ಗೆ -49 ಹಾಕಿದ್ರು ಸೇಮ್ ಬರುತ್ತೆ, ಕಾಸ್ ಆಫ್ +49 ಹಾಕಿದ್ರು ಸೇಮ್ ಬರುತ್ತೆ, ಬಿಕಾಸ್ ಕಾಸ್ ಆಫ್ -5 ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ +5. ಓಕೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ ಸೈನ್ ವೈಲ್ ಫೈಂಡಿಂಗ್ ದ ಪವರ್ ಫ್ಯಾಕ್ಟರ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಪವರ್ ಕನ್ಸ್ಯೂಮ್ಡ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಕ್ಯಾನ್ ಬಿ ಗಿವನ್ ಬೈ 2 ಈಕ್ವೇಷನ್ಸ್. ರಿಯಲ್ ಪವರ್ನ ಫೈಂಡ್ ಔಟ್ ಮಾಡೋಕ್ಕೆ ಯಾವಾಗಲೂ. ಓಕೆನಾ. ಸೊ ಅನ್ಲೆಸ್ ಆ್ಯಂಡ್ ಅದರ್ ಸ್ಪೆಸಿಫೈಡ್ ಪವರ್ ಅಂತ ಅಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ರಿಯಲ್ ಪವರ್ ಅಥವಾ ಟ್ರೂ ಪವರ್ ಅಂತ ಏನು ಕರಿತೀವಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಈಕ್ವೇಷನ್ನು ವಿ ಐ ಕಾಸ್ ವೈ ಅಥವಾ I² R, ಯು ಕ್ಯಾನ್ ಯೂಸ್ ಎನಿ ಆಫ್ ದ ಈಕ್ವೇಷನ್. ಸೊ ಇಲ್ಲಿ ವಿ ಮತ್ತು ಐ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ರಿಮೆಂಬರ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಆರ್ ಎಮ್ ಎಸ್ ವ್ಯಾಲ್ಯೂಸ್. ಓಕೆ. ಸೊ ಅವ ನಮಗೆ 52.8837 ಮಿನಿಟ್ಸ್ ಬರುತ್ತೆ. ಓಕೆ. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. R is equal to 12 ohm. ಇಲ್ಲಿ XL ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ XL ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಓಕೆನಾ. 25 ohm ಇದೆ. ನೆಕ್ಸ್ಟು XC ಡೈರೆಕ್ಟಾಗಿ ಕೊಟ್ಟಿದ್ದಾನೆ, 41 ohm ಇದೆ. ಓಕೆನಾ. ವೋಲ್ಟೇಜ್ ಕೊಟ್ಟಿದ್ದಾನೆ 230 ವೋಲ್ಟ್, ಅಂದರೆ ಇದು ಆರ್ ಎಮ್ ಎಸ್ ವೋಲ್ಟೇಜ್ ಕೊಟ್ಟಿರೋದು 50 ಹರ್ಟ್ಸ್. ಓಕೆ. ಯೂಸಿಂಗ್ ಫೇಸರ್ ಆಲ್ಜಿಬ್ರಾ ಫೈಂಡ್ ಸರ್ಕ್ಯೂಟ್ ಇಂಪೆಡೆನ್ಸು, ಕರೆಂಟು, ಪವರ್ ಕನ್ಸ್ಯೂಮ್ಡ್. ಓಕೆ. ಸೊ ಫಸ್ಟು XL ಮತ್ತು XC ಡೈರೆಕ್ಟ್ ಕೊಟ್ಟಿರೋದ್ರಿಂದ Z ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ. ಸೊ Z ಈಸ್ ಗಿವನ್ ಬೈ Z ಈಸ್ ಈಕ್ವಲ್ ಟು R ಪ್ಲಸ್ J ಇಂಟು XL ಮೈನಸ್ XC. ಓಕೆನಾ. ಸೊ ಇಲ್ಲಿ XL 25 ohm ಇದೆ, ಸಿಮಿಲರ್ಲಿ XC 47 ಇದೆ. ಸೊ ರಿಸಲ್ಟೆಂಟಿಂಗೆ 12 ಮೈನಸ್ J16 ಬರುತ್ತೆ. ಓಕೆ. ಸೊ ಇಲ್ಲಿ ಮೈನಸ್ ಬಂದಿದೆ J16. ವಾಟ್ ಡಸ್ ಇಟ್ ಮೀನ್ ಅಂದರೆ ನಮಗಿಲ್ಲಿ XC ಗ್ರೇಟರ್ ದೆನ್ XL ಇರೋದ್ರಿಂದ ಇದು ಮೈನಸ್ ಬರುತ್ತೆ. ಸೊ ಇದು ಮೈನಸ್ ಬಂದಾಗ ಆ್ಯಂಗಲ್ಲು ನೆಗೆಟಿವ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಝಡ್ಡು ಮ್ಯಾಗ್ನಿಟ್ಯೂಡು ನಮಗೆ 20 ಬರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದರೆ ಇದು. ಓಕೆನಾ. ಆ್ಯಂಗಲ್ ಬಿಟ್ಟರೆ ನಮಗೆ 20 ohm ಬರುತ್ತೆ. ಓಕೆ. ಈಗ ನಮಗೆ ಇಲ್ಲಿ 230 ವೋಲ್ಟ್ಸ್ ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ನಮ್ಗೆ ಕರೆಂಟ್ ಕಂಡುಹಿಡಿಬೇಕಂದ್ರೆ V/Z ಫಾರ್ಮುಲಾ ಇರೋದು. ಸೊ ಇಲ್ಲಿ ವೋಲ್ಟೇಜ್ 230 ಕೊಟ್ಟಿರೋದ್ರಿಂದ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ರೆಫರೆನ್ಸ್. ಹಂಗಾಗಿ ಅದಕ್ಕೆ ಆ್ಯಂಗಲ್ 0 ಬರ್ಕೋಬೇಕು. 230 at an angle 0 divided by I, magnitude with phase angle. So that's what we need to substitute here. ಓಕೆನಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 230/20 ಎಷ್ಟು ಬರುತ್ತೆ, 11.5 ಬರುತ್ತೆ. ಆ್ಯಂಗಲ್ಲು ಡಿವಿಷನ್ ಇರೋದ್ರಿಂದ ಇದು ಮೇಲ್ಗಡೆ ಹೋದಾಗ ನಮಗೆ ಪ್ಲಸ್ ಆಗುತ್ತೆ. ಓಕೆ. ಸೊ ಹಂಗಾಗಿ 53.13 ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಎಷ್ಟು, 11.5 ಆಂಪಿಯರ್ಸ್. ಓಕೆ. ಫೇಸ್ ಆ್ಯಂಗಲ್ಲು 53.13 ಪಾಸಿಟಿವ್ ಇರೋದ್ರಿಂದ ವಾಟ್ ಡಸ್ ಇಟ್ ಮೀನ್, ಕರೆಂಟ್ ಲೀಡ್ಸ್ ದ ಆ್ಯಂಗಲ್ ಬೈ ಅನ್ ಆ್ಯಂಗಲ್, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ದಿಸ್ ಆ್ಯಂಗಲ್ ಅಂತ. ಸೊ ಅಂದರೆ ಇದು RC ಸೀರೀಸ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ಆ್ಯಂಗಲ್ ಎಷ್ಟಿದೆ, 53.13 ಇದೆ. ಅದನ್ನು ಕೋಸೈನ್ ವ್ಯಾಲ್ಯೂ ಕಂಡು ಹಿಡಿದಾಗ ನಮಗೆ cos 5 ಬರುತ್ತೆ ಅಥವಾ ಪವರ್ ಫ್ಯಾಕ್ಟರ್ ಬರುತ್ತೆ. ಎಷ್ಟು ಬರುತ್ತೆ ನಮಗೆ, 0.6 ಲೀಡಿಂಗ್ ಬರುತ್ತೆ. ನೆಕ್ಸ್ಟ್ ಪವರ್ ಬೇಕಂದಾಗ ಐದರ್ ವಿ ಕ್ಯಾನ್ ಯೂಸ್ VI cos 5 ಆರ್ I² R. ಓಕೆ. ಸೊ ಯಾವ ಫಾರ್ಮುಲಾ ಹಾಕೊಂಡ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. ಓಕೆ. ಸೊ ದಿಸ್ ಕಂಪ್ಲೀಟ್ಸ್ RLC ಸೀರೀಸ್ ಸರ್ಕ್ಯೂಟ್ ವಿತ್ ಪ್ರಾಬ್ಲಮ್ಸ್. ಓಕೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಇಂಪೆಡೆನ್ಸ್ ಆಫ್ RLC ಸೀರೀಸ್ ಸರ್ಕ್ಯೂಟ್. ಹೆಂಗೆ, Z ಈಸ್ ಈಕ್ವಲ್ ಟು R ಪ್ಲಸ್ JXL ಮೈನಸ್ JXC. ಅದರಲ್ಲಿ XL ಮತ್ತು XCಯಲ್ಲಿ ಯಾವುದು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಬಿಹೇವಿಯರ್ ಆಫ್ ದ ಸರ್ಕ್ಯೂಟ್ ವಿಲ್ ಗೋಯಿಂಗ್ ಟು ಚೇಂಜ್. ಓಕೆನಾ. XL ಈಸ್ ಈಕ್ವಲ್ ಟು XC ಇದ್ದಾಗ ಏನಾಗುತ್ತೆ ನಮಗೆ, ಇಲ್ಲಿ Z ಈಸ್ ಈಕ್ವಲ್ ಟು R ಬರುತ್ತೆ. ಯಾಕಂದರೆ XL ಈಸ್ ಈಕ್ವಲ್ ಟು XC ಇದ್ದಾಗ ಅದ್ರದ್ದು ಇಮ್ಯಾಜಿನರಿ ಪಾರ್ಟ್ J ಪಾರ್ಟ್ ಏನಿದೆ ಅದು 0 ಬರುತ್ತೆ. ಸೊ ಹಂಗಾಗಿ ನಮಗೇನು ಬರುತ್ತೆ, Z ವಿಲ್ ಬಿ ಈಕ್ವಲ್ ಟು R. ಅದರ ಅರ್ಥ ಏನು, ಸೊ ನಾವು ದ ಸರ್ಕ್ಯೂಟ್ ವಿಲ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಂತ. ಓಕೆನಾ. XC ಜಾಸ್ತಿ ಇತ್ತಂದರೆ
ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್ ಥರ ಅಂದರೆ ಆರ್ ಸಿ ಸರ್ಕ್ಯೂಟ್ ಥರ ಬಿಹೇವ್ ಆಗುತ್ತೆ. ಸಿಮಿಲರ್ಲಿ ಎಕ್ಸ್ ಎಲ್ ಗ್ರೇಟರ್ ದೆನ್ ಎಕ್ಸ್ ಇದ್ದಾಗ ಅದು ಆರ್ ಎಲ್ ಸೀರೀಸ್ ಸರ್ಕ್ಯೂಟ್ ಥರ ಬಿಹೇವ್ ಮಾಡುತ್ತೆ. ಓಕೆ, ಸೊ ದಟ್ಸ್ ವಾಟ್ ವಿ ನೀಡ್ ಟು ಟೇಕ್ ಫ್ರಮ್ ದ ಟುಡೇ ಸೆಕ್ಷನ್. ಹಾಗೆ ನಿಮಗೆ ಎಕ್ಸಾಮಲ್ಲಿ ಯೂಶ್ವಲಿ ಪ್ರಾಬ್ಲಮ್ ಕೇಳ್ತಾನೆ, ಸೊ ಹಂಗಾಗಿ ಪ್ರಾಬ್ಲಮ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ.